ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ವಕೀಲರ ವಿರುದ್ಧನ ತಿರುಗಿ ಬೀಳ್ತಾರೆ. ಯಾರು ಸಂತ್ರಸ್ತೆ ಮನೆಗೆ ಹೋಗಿ ಮೇಡಮ್ ಬನ್ನಿ ನನ್ನ ಮೇಲೆ ಅತ್ಯಾಚಾರ ಆಗಿದೆ ದೂರು ಕೊಟ್ಟು ಬರೋಣ ನನ್ನ ನೆರವಿಗೆ ಬನ್ನಿ ಅಂತ ಹೋಗಿದ್ರಲ್ಲ, ದೂರು ಕೊಟ್ಟಾಗಿದೆ, ಕಂಪ್ಲೇಂಟ್ ಬರೆದು ಕೊಟ್ಟಿದ್ದಾರೆ. ಅಷ್ಟರಲ್ಲೇ ಒಬ್ಬ ಪ್ರಭಾವಿ ರಾಜಕಾರಣಿ ಕಾಲ್ ಬರುತ್ತೆ, ಪ್ರತ್ಯೇಕ ಕೊಠಡಿಯಲ್ಲಿ ಮಾತುಕತೆ ಆಗುತ್ತೆ. ತದನಂತರದಲ್ಲಿ ಪಾಪ ವಕೀಲರನ್ನ ಕರ್ಕೊಂಡು ಹೋಗ್ತಾರಲ್ಲ ಅವ್ರ ಮೇಲೆಗೆ ಸಂತ್ರಸ್ತೆ ತಿರುಗಿ ಬೀಳ್ತಾರಂತೆ. ಏನರ್ಥ, ಏನ್ ಹೇಳ್ತೀರಿ ನಾಗಲಕ್ಷ್ಮಿ ಅವರು? ಕರೆಕ್ಟ್ ಆಗಿ ಎಲ್ಲ ಆಗಿರೋದು? ಎಕ್ಸಾಕ್ಟ್ಲಿ ಆಗಿರೋದಾ? ನಿಮ್ಗೆ ಹೆಂಗ್ ಅನಿಸ್ತು ಅಂತ? ಅಂದ್ರೆ ನ್ಯಾಯ ಕೊಡಿಸ್ತೀನಿ ಅಂತ ಹೋಗ್ತೀರಾ, ನಿಮ್ಮ ಮೇಲೆ ದೂರು ದಾಖಲಾಗ್ತಾ ಇದೆ ಅಂತ ಹೆಂಗಿತ್ತು ನಿಮಗೆ? ಆಕ್ಚುಲಿ ಇದೆಲ್ಲ ನನಗೆ ಅನ್ನಿಸ್ತಿತ್ತು, ಇದಕ್ಕೂ ಕಾರಣ ಇತ್ತು, ರೀಸನ್ ಇತ್ತು. ಇದಕ್ಕೂ ಒಂದು ರೀಸನ್ ಇತ್ತು. 1 ವರ್ಷದ ಹಿಂದಿನ ಒಂದು ಪ್ರಕರಣದ ಒಂದು ರೀಸನ್ ಇತ್ತು ಇದರಲ್ಲಿ. ಅಲ್ಲಿಯೂ ಸಹ ಪ್ರಭಾವಿ ರಾಜಕಾರಣಿಗಳ ಒತ್ತಡವಿತ್ತು. ಒಂದು ಪ್ರಕರಣದಲ್ಲಿ ಇದೇ PSI ಅಭಿಜಿತ್ ನನ್ನ ಮೇಲೆ ತುಂಬಾನೇ ಅಲಿಗೇಷನ್ ಮಾಡಿದ್ರು. ನಾನು ಅದಕ್ಕೆ ತಕ್ಕಂತೆ ಅಲಿಗೇಷನ್ ನಾನು ಮಾಡಿದ್ರೆ ಈ ಪ್ರಕರಣ ನಡೆಯೋಕ್ಕೂ ಮುಂಚೆ ಅವರ ಮೇಲೆ ದ್ವೇಷ ಇತ್ತು, ಬೇರೆ ಬೇರೆ ವಿಚಾರಗಳು. ಹೌದು ಮೇಡಮ್, ಹೌದು. 55/25 ಅನ್ನೋ ಒಂದು ಪ್ರಕರಣ. ಆಕ್ಚುಲಿ ಹಳೆ ಕೇಸ್ ಬಗ್ಗೆ ನಾನು ಸ್ವಲ್ಪ ಮಾತನಾಡ್ತೀನಿ. 2025 ಮಾರ್ಚ್ ತಿಂಗಳಲ್ಲಿ ಬೇಬಿ ಅನ್ನೋ ಒಬ್ಬ ಸಂತ್ರಸ್ತೆ, ಆ ಪ್ರಕರಣದಲ್ಲೂ ಸಂತ್ರಸ್ತೆ, ಆಕೆ ಮೇಲೆ ಒಬ್ಬ ಪರಿಚಯ ಇರೋ ವ್ಯಕ್ತಿನೇ ಅತ್ಯಾಚಾರ ಮಾಡಿರ್ತಾರೆ. ಆಕೆಗೆ ಪರಿಚಯ ಇರೋ ವ್ಯಕ್ತಿನೇ. ಸೊ ನನ್ನ ಹತ್ರ ಆ ದೂರು ಬಂದಂಥ ಸಂದರ್ಭದಲ್ಲಿ ಮಾರ್ಚ್ 5ನೇ ತಾರೀಕು ಆ ಹುಡುಗಿ ಕಂಪ್ಲೇಂಟ್ ಕೊಡ್ತಾಳೆ ಸ್ಟೇಷನ್ಗೆ. ಹೋದ ವರ್ಷ, 1 ವರ್ಷದ ಹಿಂದಿನ ಸ್ಟೋರಿ ಇದು. 5ನೇ ತಾರೀಕು ಇದೇ ಸ್ಟೇಷನ್ PSI ಅಭಿಜಿತ್ ಇರುವಂತಹ ಇದರಲ್ಲೇನೆ ಆಕೆ ಒಂದು ಕಂಪ್ಲೇಂಟ್ ಕೊಡ್ತಾಳೆ. 1 ಬಾರಿ ಕಂಪ್ಲೇಂಟ್ ಕೊಟ್ಟಿದ್ದನ್ನು ಕಂಪ್ಲೇಂಟ್ ಕಾಪಿ ಕಳೆದಾಕ್ತಾರೆ. ಸೊ ಸೆಕೆಂಡ್ ಟೈಮ್ ಕೊಟ್ಟಿದ್ದನ್ನು ಕಂಪ್ಲೇಂಟ್ ಕಾಪಿನ ಕಳೆದಾಕ್ತಾರೆ. ಈ ವಿಚಾರವಾಗಿ ನಾನು ಧ್ವನಿ ಎತ್ತುತ್ತೀನಿ ಮೇಡಮ್. ಕಂಪ್ಲೇಂಟ್, ಒಂದು ಸಂತ್ರಸ್ತೆ ಕೊಡುವಂತ ಒಂದು ಕಂಪ್ಲೇಂಟ್ನ ಕಳೆದಾಕೋದಾದ್ರೆ ಸ್ಟೇಷನ್ಗೆ ಯಾಕೆ ಬರಬೇಕು? ಹೌದು, ಸ್ಟೇಷನ್ಗಳು ಏನ್ ಮಾಡ್ತಾ ಇದೆ? ನೆಕ್ಸ್ಟ್ ಸ್ಟೇಷನ್ ಅವ್ರು ನಮ್ಮೇಲೆ ಹಾಕ್ತಾರೆ, ಇಲ್ಲ ಮೇಡಮ್ ರಾಜಿ ಮಾಡ್ಕೊಳ್ತೀನಿ ಅಂತ ನೀವು ತೆಗೆದುಕೊಂಡು ಹೋದ್ರಿ ಅಂತ ಹೇಳ್ತಾರೆ. ಆಕ್ಚುಲಿ ರಾಜಿ ಮಾಡ್ಕೊಳ್ಳೋದಾದ್ರೆ ಕಂಪ್ಲೇಂಟ್ ಯಾಕೆ ಕೊಡ್ಬೇಕು ನಾನಲ್ಲಿ? ಹೌದಲ್ಲ? ಇದೇ PSI ಅಭಿಜಿತ್ ನನಗೊಂದು ಕಾಲ್ ಮಾಡ್ತಾರೆ. ಪುಟ್ರಾಜ್ ಅಲಿಯಾಸ್ ತೋಟದ ಮನೆ ಪುಟ್ಟಿ ಅಂತ, ಅವರು ಕೂಡ ಒಬ್ಬ ಪ್ರಭಾವಿ ರಾಜಕಾರಣಿ. ಅವರ ತೋಟಕ್ಕೆ ಹೋಗಿ ಇದನ್ನ ರಾಜಿ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ಇಲ್ಲಿ ಒಬ್ಬ ಅಡ್ವೊಕೇಟ್ ಹರೀಶ್ ಅಂತ ಇರ್ತಾರೆ, ಅವರನ್ನ ನನ್ನ ಹತ್ರನೂ ಸಹ ಕಳಿಸ್ತಾರೆ. ಅವರು ಸಹ ಬಂದು ಸಿಸ್ಟರ್ ಇದು ಏನಾಗಿದೆ ಅಂತ ಕೇಳಿದಾಗ ನಾನು ಅವ್ರಿಗೂ ಕೂಡ ಎಕ್ಸ್ಪ್ಲೈನ್ ಮಾಡ್ತೀನಿ. ಸೊ ಎಕ್ಸ್ಪ್ಲೈನ್ ಮಾಡಿದಾಗ ಅವ್ರು ಒಂದು ಮಾತು ಹೇಳ್ತಾರೆ, ಅಡ್ವೊಕೇಟ್ ಇಲ್ಲಿ ಏನು ಅನ್ಯಾಯ ಆಗಿದೆ ಅದಕ್ಕೆ ನ್ಯಾಯ ನೀವು ಕೊಡಿಸ್ಕೊಡಿ ಅಂತ ಹೇಳ್ತಾರೆ. ಆ್ಯಕ್ಚುಲಿ PSI ಅಭಿಜಿತ್ ನಂಗೆ ತುಂಬ ಒತ್ತಡ ಹಾಕ್ತಿರ್ತಾರೆ, ಇದು ಕಂಪ್ಲೇಂಟ್ ಬೇಡ ಮೇಡಮ್ ರಾಜಿ ಮಾಡ್ಕೊಳ್ಳಿ ಅಂತ ಹೇಳಿ. ಅವಾಗ ಈ ಸಂತ್ರಸ್ತೆ ಅದಕ್ಕೆ ಒಪ್ಕೊಳ್ಳೋದಿಲ್ಲ. ನನ್ನ ಜೊತೆ ಆಗ ಕಾನೂನು ವಿದ್ಯಾರ್ಥಿಗಳು 3 ಜನ ಇರ್ತಾರೆ, ಪ್ರಾಕ್ಟೀಸಲ್ಲಿ ಇರ್ತಾರೆ ನನ್ನ ಜೊತೆನಲ್ಲಿ. 2 ಸಮಾಜ ಸೇವಕರು ಇರ್ತಾರೆ ನನ್ನ ಜೊತೆನಲ್ಲಿ ಈ ವಿಚಾರವಾಗಿ. ಸೊ ನಮ್ಮೆಲ್ಲರ ಹೋರಾಟ ಪ್ರತಿಫಲ ಮೇಡಮ್. ನಾನೇನು ಮಾಡ್ತೀನಿ, ಮಾರ್ಚ್ 22ನೇ ತಾರೀಕು ಅವಾಗಿನ SP ಇದ್ದಂತಹ ಮೊಹಮ್ಮದ್ ಸುಚಿತ್ ಅವ್ರ ಹತ್ರ 22ನೇ ತಾರೀಕು ನಾನು ಅವ್ರ ಹತ್ರ ಹೋಗ್ತೀನಿ, ಮಾರ್ಚ್ ತಿಂಗಳು. ಆಗ ಅವರು ಫೋನ್ ಮಾಡ್ತಾರೆ ಇದೇ ಸ್ಟೇಷನಿಗೆ, ಯಾರೋ ಅವ್ನು ರೇಪಿಸ್ಟ್ ಒಳಗೆ ಹಾಕಿ ಅವನ ಮೇಲೆ FIR ಮಾಡಿ ಅಂತ ಹೇಳ್ತಾರೆ. ಸೊ ಅಲ್ಲಿಂದ ಹೋದಾಗ ನಾನೇ ಪ್ರದೀಪ್ ಸರ್ ಅಂತ ಹೇಳ್ಬಿಟ್ಟು ಸರ್ಕಲ್ ಇನ್ಸ್ಪೆಕ್ಟರ್ ಇರ್ತಾರೆ. ಆ ವಿಚಾರದಲ್ಲಿ ನಿಮ್ಗೆ ಒಂದು ಸ್ವಲ್ಪ ಕೋಪ ಆಯ್ತು ಅಂತ. ಎನಿವೇ ಟೈಮ್ ಶಾರ್ಟ್ ಇರೋದ್ರಿಂದ ಅಗೇನ್ ಇಲ್ಲಿ ಏನಾಯ್ತು ಅಂತ ಜನಕ್ಕೊಂದು ಕ್ಲಾರಿಟಿ ಸಿಗಬೇಕು. ಓಕೆ, ಅವಾಗ ನಿಮ್ಗೆ ದ್ವೇಷ ಆಯ್ತು, ಆ ಕಾರಣಕ್ಕೆ ಇದ್ರಲ್ಲಿ ತೀರಿಸ್ಕೊಳ್ತಿದ್ದಾರೆ ಅನ್ನೋಂಥದ್ದಾ? ಎಸ್ ಮೇಡಮ್.